ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಸರಿತಾಸ್ ಕಿಚನ್. ಇವತ್ತಿನ ವಿಡಿಯೋಲಿ ನಾನು ಡೋನಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಡೋನಟ್ಸ್ ಮಾಡೋದಕ್ಕೆ ನಾನು ಯಾವುದೇ ರೀತಿ ಈಸ್ಟ್ ಮತ್ತು ಮೊಟ್ಟೆ ಸಹ ಬಳಸ್ತಾ ಇಲ್ಲ. ಬೇಕ್ರಿಯಲ್ಲಿ ನಮಗೆ ಸಿಗೋ ಅಷ್ಟೇ ಸೂಪರ್ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು. ಸೊ ಇದು ಮಾಡೋ ಪ್ರಾಸೆಸ್ಸು, ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನೋಡೋಣ. ಸೊ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಶುಗರ್ ಪೌಡರ್ ಹಾಕ್ತಾಯಿದ್ದೀನಿ. ಸ್ವೀಟ್ನೆಸ್ ಜಾಸ್ತಿ ಇಷ್ಟಪಡೋರು 3 ಟೇಬಲ್ ಸ್ಪೂನ್ ಕೂಡ ಹಾಕ್ಬೋದು. ಸೊ ಇದ್ರ ಜೊತೆಗೆ ಒಂದು 1/4 ಕಪ್ನಷ್ಟು ಕಾಯಿಸಿ ಉಗುರು ಬೆಚ್ಚಗಿರುವಂಥ ಹಾಲನ್ನ ಹಾಕ್ಕೊಳ್ಳಿ. ಹಾಲು ಬಿಸಿನೂ ಇರಬಾರ್ದು, ತಣ್ಣಗೂ ಇರಬಾರ್ದು. ಉಗುರು ಬೆಚ್ಚಗಿರುವಂಥ ಹಾಲನ್ನ ಹಾಕ್ಕೊಬೇಕಾಗುತ್ತೆ. ಸೊ ಇದಿಷ್ಟು ಹಾಕಿದ್ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬೀಟ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ನೋಡಿದ್ರಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1/4 ಕಪ್ನಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಮೈದಾ ಹಿಟ್ಟು ಹಾಕಿದ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಳ್ಳಿ, ಮತ್ತು ಒಂದು 1/4 ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಕೂಡ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನ್ಗಿಂತ ಕಮ್ಮಿಯಾಗಿ ಹಾಕ್ಕೊಳ್ಳಿ, ಮತ್ತು ಒಂದು 1/4 ಟೀ ಸ್ಪೂನಷ್ಟು ಸಾಲ್ಟು. ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಇವೆರಡನ್ನೂ ತೊಗೊಂಡಿದ್ದೀನಿ. ನಾವು ಈಸ್ಟ್ ಹಾಕ್ತಾ ಇರೋ ಕಾರಣ ಇವೆರಡನ್ನೂ ಹಾಕಬೇಕಾಗತ್ತೆ. ಸೊ ಇದಿಷ್ಟು ಹಾಕಿದ್ಮೇಲೆ ಇದನ್ನು ಜರಡಿ ಹಿಡ್ಕೊಳ್ಳೋಣ. ಸೊ ಈ ಥರ ಜರಡಿ ಹಿಡಿದಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಹಾಕಿರೋಂಥ ಹಾಲು, ಮೊಸರು, ಎಣ್ಣೆ ಎಲ್ಲ ಇತ್ತಲ್ಲ, ಅಷ್ಟೇ ಸಾಕಾಗುತ್ತೆ ಇದನ್ನು ಕಲಿಸ್ಕೊಳ್ಳೋದಕ್ಕೆ. ನಿಮ್ಗೇನಾದರೂ ಸಾಕಾಗಲ್ಲ, ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಹಾಲನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊಬೇಕಾಗತ್ತೆ. ಇದು ನಾವು ಚಪಾತಿ ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕಾಗತ್ತೆ. ಸೊ ಈ ಥರ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಒಂದು 20ರಿಂದ 25 ಗ್ರಾಮ್ನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಇದು ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು. ಗಟ್ಟಿ ಏನಾದರೂ ಇದ್ದರೆ, ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಟು ಗಟ್ಟಿ ಇದ್ದರೆ ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಹೊರಗಡೆ ಇಟ್ಟು ಆಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಇದು ಆದಷ್ಟು ಸಾಫ್ಟಾಗಿ ನಮಗೆ ಕೈಗೆ ಅಂಟೋ ಅಷ್ಟು ಸಾಫ್ಟಾಗಿ ಇದನ್ನು ಕಲಿಸ್ಕೊಬೇಕಾಗತ್ತೆ. ಸೊ ಈ ಥರ ಕಲಸಿಟ್ಕೊಂಡಿರೋವಂಥ ಹಿಟ್ಟನ್ನ ಈ ಥರ ಮಣೆ ಮೇಲೆ ಹಾಕಿ ಎರಡೂ ಕೈಯಲ್ಲಿ ಈ ಥರ ಸ್ಟ್ರೆಚ್ ಮಾಡ್ತಾ ಚೆನ್ನಾಗಿ ನಾದ್ಕೊಬೇಕು. ಫಸ್ಟಲ್ಲಿ ಹಿಟ್ಟು ಕಲಿಸಿದ್ಮೇಲೆ ನಾವು ಈ ಥರ ನಾದಬೇಕಾದ್ರೆ ಕೈಗೆ ಮತ್ತು ಮಣೆಗೆ ಅಂಟ್ತಾ ಇರುತ್ತೆ, ಹಾಗೇ ಇರಬೇಕು ಕೂಡ. ಆ ಥರ ಇರಬೇಕಾದ್ರೆ ಚೆನ್ನಾಗಿ ನಾದ್ಕೊಬೇಕು. ಒಂದು 10ರಿಂದ 15 ನಿಮಿಷ ಈ ಥರ ನೀಟ್ ಮಾಡ್ತಾಯಿದ್ರೆ ಇದರಲ್ಲಿರೋಂಥ ಮಾಯ್ಶ್ಚರೆಲ್ಲ ಕಮ್ಮಿಯಾಗಿ ಒಂದು ಸಾಫ್ಟ್ ಡೋ ಅನ್ನೋದು ರೆಡಿ ಆಗುತ್ತೆ. ಅಲ್ಲಿ ತನಕ ಇದನ್ನು ಈ ಥರ ನಾದ್ಕೊಬೇಕಾಗತ್ತೆ. ನಿಮ್ಗೇನಾದರೂ ಜಾಸ್ತಿ ತೆಳುವಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ನೀವು ಇದನ್ನು ಮತ್ತೆ ನಾದ್ಕೊಬೋದು. ಸೊ ಈ ಥರ ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ನಾದ್ಕೊಂಡಾಗ ನಮಗೆ ಒಂದು ಸಾಫ್ಟ್ ಡೋ ರೆಡಿ ಆಗುತ್ತೆ. ಕೈಗೆ ಅಂಟೋದಿಲ್ಲ. ನೋಡ್ತಿರ್ಬೋದು, ನೋಡಿ ಈ ಥರ ಒಂದು ಸಾಫ್ಟ್ ಡೋ ಅನ್ನೋದು ರೆಡಿ ಆಗುತ್ತೆ. ನೋಡ್ತಿರ್ಬೋದು, ನನ್ನ ಕೈಗೆ ಸ್ವಲ್ಪನೂ ಅಂಟುತ್ತಾ ಇಲ್ಲ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 1 ಗಂಟೆ ಟೈಮು ನಾವು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ನಮಗೆ ಟೈಮು ಇದು ನೆನೆಯೋದಕ್ಕೆ. ಸೊ 1 ಗಂಟೆ ಟೈಮ್ ನಾನು ಹಾಗೆ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಡಿಪ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಕ್ಯಾಸ್ಟರ್ ಶುಗರ್ನ ರೆಡಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಶುಗರ್ ತೊಗೊಂಡಿದ್ದೀನಿ. ಸಕ್ಕರೆನ ಒಂದು ಅರ್ಧ ಕಪ್ನಷ್ಟು ತೊಗೊಂಡು ಮಿಕ್ಸಿ ಜಾರು ಚಿಕ್ಕದು ಬೇಡ, ದೊಡ್ಡದು ತೊಗೊಬೇಕು. ದೊಡ್ಡ ಮಿಕ್ಸಿ ಜಾರ್ಗೆ ಇದನ್ನು ಆಫ್ ಆ್ಯಂಡ್ ಆನ್ ಮಾಡಿ ಒಂದು 2-3 ಸಲ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಬೇಕು. ಜಾಸ್ತಿ ತೀರಾ ನುಣ್ಣಗೂ ರುಬ್ಬಾರ್ದು. ಫಸ್ಟಲ್ಲಿ ಜರಡಿ ಹಿಡಿದಿಟ್ಕೊಂಡಿರೋಂಥ ಈ ಶುಗರ್ ಪೌಡರ್ನ ತೆಗೆದಾಕ್ಬಿಟ್ಟು ಮತ್ತು 2ನೇ ಸಲ ನಾವು ಜರಡಿ ಹಿಡಿತೀವಲ್ಲ ಅಂಥ ಶುಗರ್ ಪೌಡರ್ನ ತೊಗೊಬೇಕಾಗತ್ತೆ. ಇದು ಜಾಸ್ತಿ ನುಣ್ಣಗೂ ಇರಬಾರ್ದು, ತೀರಾ ಶುಗರ್ ಕ್ರಿಸ್ಟಲ್ ಥರನೂ ಇರಬಾರ್ದು. ನೋಡಿ, ಈ ಥರ ಇರಬೇಕು. ಇವಾಗ ನಮಗೆ ಕ್ಯಾಸ್ಟರ್ ಶುಗರ್ ರೆಡಿ ಆಗಿದೆ. ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಇದು ಡೋನಟ್ಸ್ನ ನಾವು ಡಿಪ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ 1 ಗಂಟೆ ಟೈಮ್ ಇದು ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ನಮಗೆ ಇದು ಉಬ್ಬಿ ದಪ್ಪ ಆಗಿದೆ. ಅಂದರೆ ನಾವು ಹಾಕಿರುವಂಥ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಎಲ್ಲ ಚೆನ್ನಾಗಿ ರಿಯಾಕ್ಟ್ ಆಗಿ ಇದು ಸ್ವಲ್ಪ ದಪ್ಪ ಕೂಡ ಆಗಿದೆ. ಇದನ್ನು ಮತ್ತೆ ನಾದ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಈ ಥರ ಹಾಕ್ಕೊಂಡು ಇದನ್ನು ಕೈಯಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಫಸ್ಟಲ್ಲಿ ಈ ಥರ ಕೈಯಲ್ಲಿ ಒತ್ಕೊಂಡು ಆಮೇಲೆ ಇದನ್ನು ಒಂದು ಲಟ್ಟಣಿಗೆ ತೊಗೊಂಡು ನಿಧಾನವಾಗಿ ಈ ಥರ ರೋಲ್ ಮಾಡ್ಕೊಬೇಕಾಗತ್ತೆ. ಒಂದು 1/4 ಇಂಚಷ್ಟು ರೋಲ್ ಮಾಡ್ಕೊಳ್ಳಿ. ಜಾಸ್ತಿ ತೆಳುವಾಗೂ ಇರಬಾರ್ದು. ಈ ಥರ ಒಂದು 1/4 ಇಂಚಷ್ಟು ನಾವು ತಿಕ್ನೆಸ್ನ ಮಾಡ್ಕೊಬೇಕಾಗತ್ತೆ. ಇದನ್ನು ರೋಲ್ ಮಾಡ್ಕೊಂಡಿದ್ದ ತಕ್ಷಣ ನಾವು ಕಟ್ ಮಾಡ್ಕೊಬಾರ್ದು. ಇದು ಒಂದು ಸ್ವಲ್ಪ ಸಿಂಕ್ ಆಗುತ್ತೆ, ಮೈದಾ ಹಿಟ್ಟಲ್ವಾ. ಒಂದು ನಿಮಿಷ ಹಾಗೆ ಬಿಟ್ಬಿಡಿ. ಇದು ಸ್ವಲ್ಪ ಶಿಂಕ್ ಆದಮೇಲೆ ಇದನ್ನು ನಾವು ಕಟ್ ಮಾಡ್ಕೊಬೇಕಾಗತ್ತೆ. ಇದನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಯಾವುದಾದ್ರೂ ಗ್ಲಾಸ್ ಅಥವಾ ಬಟ್ಲಾಗಲಿ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಡೋನಟ್ಸ್ ಕಟ್ಟರ್ ಇದ್ದರೆ ಅದರಲ್ಲಿ ಕೂಡ ನೀವು ಈಸಿಯಾಗಿ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಒಂದು ಗ್ಲಾಸಲ್ಲಿ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಮಧ್ಯದಲ್ಲಿ ಯಾವುದಾದ್ರು ಚಿಕ್ಕದು ಟಾನಿಕ್ದು ಕ್ಯಾಪ್ ಇರುತ್ತಲ್ಲ ಅದಾಗಲಿ, ಅಥವಾ ವೆನಿಲಾ ಎಸೆನ್ಸ್ ಕ್ಯಾಪ್ ಇರುತ್ತಲ್ಲ ಅದನ್ನು ತೊಗೊಂಡು ನೀವು ಇದನ್ನು ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಬೋದು. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಡೋನಟ್ಸ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಥರ ಎಕ್ಸ್ಟ್ರಾ ಬಂದಿದ್ದನ್ನು ತೆಗೆದಾಕೊಂಬಿಡೋಣ. ಸೊ ನೋಡಿ, ಈ ಥರ ಎಕ್ಸ್ಟ್ರಾ ಬಂದಿದ್ದು ತೆಗೆದುಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ತೊಗೊಳ್ಳೋಣ. ಸೊ ನೋಡ್ತಿರ್ಬೋದು, ನಮಗೆ ಡೋನಟ್ಸ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ.
ಸೊ ಈ ಥರ ಮಾಡಿಟ್ಕೊಂಡಿರೋಂಥ ಡೋನಟ್ಸ್ ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನಾವು ಉಳಿದಿರೋಂಥ ಡೋನಟ್ಸ್ ಕೂಡ ರೆಡಿ ಮಾಡೋ ತನಕ ಒಂದು ತೇವದ ಬಟ್ಟೆಯಲ್ಲಿ ಇದನ್ನು ಕವರ್ ಮಾಡಿಟ್ಕೊಳ್ಳಿ. ಇಲ್ಲಾಂದರೆ ಡ್ರೈ ಆಗಿಬಿಟ್ರೆ ಅಷ್ಟು ಚೆನ್ನಾಗಾಗಲ್ಲ ಡೋನಟ್ಸು. ಸೊ ಅದರಿಂದ ಒಂದು ತೇವದ ಬಟ್ಟೆಯಲ್ಲಿ ಇದನ್ನು ಈ ಥರ ಕವರ್ ಮಾಡಿ ಇಟ್ಕೊಬೇಕು. ಸೊ ಇವಾಗ ಉಳಿದಿರೋಂಥ ಹಿಟ್ಟು ಕೂಡ ನಾವು ಅದೇ ಥರನೇ ಡೋನಟ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ ನಾವು ಫಸ್ಟಲ್ಲಿ ಯಾವ ಥರ ಲಟ್ಟಿಸ್ಕೊಂಡ್ವಿ ಅದೇ ಥರನೇ ಒಂದು ಲಟ್ಟಣಿಗೆ ತೊಗೊಂಡು ಇದನ್ನು ನಿಧಾನವಾಗಿ ರೋಲ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಇದ್ರ ಮೇಲೆ ಉದುರಿಸ್ಕೊಂಡು ಇದನ್ನು ನಿಧಾನವಾಗಿ ರೋಲ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋದನ್ನು ಈ ಥರ ತೆಗೆದುಬಿಟ್ರೆ ನಮಗೆ ಡೋನಟ್ಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಇದನ್ನು ಕೂಡ ಒಂದು ಪ್ಲೇಟಿಗೆ ತೊಗೊಳ್ಳೋಣ. ಸೊ ಡೋನಟ್ಸ್ ಎಲ್ಲ ರೆಡಿ ಆದಮೇಲೆ ಈ ಥರ ಒಂದು ಪ್ಲೇಟಿಗೆ ತೊಗೊಂಡು ಒಂದು ತೇವದ ಬಟ್ಟೆಯಲ್ಲಿ ಕವರ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಡೋನಟ್ಸ್ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಗೆ ಎಣ್ಣೆನ ಹಾಕಿಟ್ಟಿದ್ದೀನಿ. ಸೊ ಇದು ಬಿಸಿ ಆದಮೇಲೆ ಇದಕ್ಕೆ ನಾವು ಒಂದೊಂದೇ ಡೋನಟ್ಸ್ನ ಹಾಕಿ ಎರಡೂ ಕಡೆನೂ ಈವನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ನಿಧಾನವಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಸ್ಟವ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಬೇಗ ಫ್ರೈ ಆಗುತ್ತೆ, ಆದರೆ ಒಳಗಡೆ ತನಕ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಸೊ ಅದರಿಂದ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೊಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಬೇಕು. ಸೊ ನೋಡ್ತಿರ್ಬೋದು ನಮಗೆ ಈ ಡೋನಟ್ಸು ಉಬ್ಬಿ ಎಷ್ಟು ಚೆನ್ನಾಗಿ ನಮಗೆ ಎಷ್ಟು ಫ್ಲಫಿಯಾಗಿ ಚೆನ್ನಾಗಿ ರೆಡಿಯಾಗಿದೆ ಅಂತ. ಸೊ ಇದನ್ನು ಈ ಥರ ಒಂದೊಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ಫ್ರೈ ಮಾಡಿಕೊಂಡು ತೆಗೆದುಬಿಡೋಣ. ಉಳಿದಿರೋಂಥ ಎಲ್ಲ ಡೋನಟ್ಸು ಇದೇ ಥರನೇ ಹಾಕಿ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ನಿಧಾನವಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕಿ ನಾವು ಡೋನಟ್ಸ್ನ ಈ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೊಗೊಂಬೋಣ. ಸೊ ನೋಡ್ತಿರ್ಬೋದು ನಮಗೆ ಎಷ್ಟು ಪರ್ಫೆಕ್ಟಾಗಿ ಈ ಡೋನಟ್ಸ್ ಅನ್ನೋದು ರೆಡಿಯಾಗಿದೆ. ಇವಾಗ ನಾವು ಮಾಡಿಟ್ಕೊಂಡಿರೋಂಥ ಎಲ್ಲ ಡೋನಟ್ಸು ಒಂದು ಪ್ಲೇಟ್ಗೆ ತೊಗೊಳ್ಳೋಣ. ಸೊ ನೋಡಿದ್ರಲ್ಲ ನಮಗೆ ಎಷ್ಟು ಪರ್ಫೆಕ್ಟಾಗಿ ಡೋನಟ್ಸ್ ಅನ್ನೋದು ರೆಡಿಯಾಗಿದೆ. ಈ ಥರ ಡೋನಟ್ಸ್ ಎಲ್ಲ ರೆಡಿ ಆದಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕ್ಯಾಸ್ಟರ್ ಶುಗರ್ ಇತ್ತಲ್ಲ ಅದ್ರ ಜೊತೆಗೆ ಡಿಪ್ ಮಾಡ್ಕೊಳ್ಳೋಣ. ಮತ್ತು ಇದು ಬಿಸಿ ಇರಬೇಕಾದ್ರೆ ಡಿಪ್ ಮಾಡ್ಕೊಬೇಡಿ, ಅಂದರೆ ಡೋನಟ್ಸ್ ತುಂಬ ಬಿಸಿ ಇರಬೇಕಾದ್ರೆ ಶುಗರ್ ಜೊತೆ ಡಿಪ್ ಮಾಡಿದಾಗ ಮೆಲ್ಟ್ ಆಗಿಬಿಡುತ್ತೆ ಶುಗರೆಲ್ಲ. ಸೊ ಅದರಿಂದ ಉಗುರು ಬೆಚ್ಚಗಿರಬೇಕಾದ್ರೆ ಇದನ್ನು ಡಿಪ್ ಮಾಡಬೇಕಾಗತ್ತೆ. ಇಲ್ಲ ತಣ್ಣಗಾದ್ಮೇಲೂ ಕೂಡ ಇದನ್ನು ಡಿಪ್ ಮಾಡಿದ್ರೆ ಸರಿಯಾಗಿ ಅಂಟೋದಿಲ್ಲ ಶುಗರೆಲ್ಲ. ಸೊ ಅದರಿಂದ ಉಗುರು ಬೆಚ್ಚಗಿರಬೇಕಾದ್ರೇ ಇದನ್ನು ಈ ಥರ ಡಿಪ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಮಕ್ಕಳು ಡೋನಟ್ಸ್ನ ಚಾಕ್ಲೇಟ್ ಕಾಂಬಿನೇಷನಲ್ಲೇ ಇಷ್ಟಪಡ್ತಾರೆ. ಸೊ ಅಂಥ ಮಕ್ಕಳಿಗೆ ಈ ಥರ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಂಡು ಡಬಲ್ ಬಾಯ್ಲಿಂಗಲ್ಲಿ ಇದನ್ನು ಈ ಥರ ಮೆಲ್ಟ್ ಮಾಡ್ಕೊಬೇಕಾಗತ್ತೆ. ಡೈರೆಕ್ಟಾಗಿ ನೀವು ಸ್ಟವ್ ಮೇಲೆ ಇಟ್ಟು ಮೆಲ್ಟ್ ಮಾಡ್ತೀನಿ ಅಂದರೆ ಈ ಚಾಕ್ಲೇಟ್ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಅದರಿಂದ ಈ ಥರ ಡಬಲ್ ಬಾಯ್ಲಿಂಗ್ ಪ್ರಾಸೆಸ್ನಲ್ಲಿ ನಾವು ಇದನ್ನು ಈ ಥರ ಮೆಲ್ಟ್ ಮಾಡಿಕೊಂಡು ತೆಕ್ಕೊಂಬಿಡೋಣ. ಸೊ ಇವಾಗ ನಾವು ಮಾಡಿಟ್ಕೊಂಡಿರೋಂಥ ಏನು ಡೋನಟ್ಸ್ ಎಲ್ಲ ಏನಿದೆ ಅದನ್ನು ಈ ಥರ ಚಾಕ್ಲೇಟಲ್ಲಿ ನಾವು ಡಿಪ್ ಮಾಡಿಕೊಂಡ್ರೆ ಡೋನಟ್ಸ್ ಅನ್ನೋದು ತುಂಬ ಈಸಿಯಾಗಿ ಬೇಕ್ರಿ ಸ್ಟೈಲ್ನಲ್ಲಿ ರೆಡಿ ಆಗಿಬಿಡುತ್ತೆ. ಇದನ್ನು ನಿಮ್ಮ ಮಕ್ಕಳ ಬರ್ಡೇಗಾಗಲಿ ಅಥವಾ ಕ್ರಿಸ್ಮಸ್ಗೆ ಜಾನ್ವರಿಗೆ ಎಲ್ಲ ನೀವು ಸ್ಪೆಷಲ್ ಅಕೇಶನ್ಸಲ್ಲಿ ಕೂಡ ನೀವು ಮಾಡ್ಕೊಬೋದು. ಸೊ ಈ ಥರ ಮಾಡಿ ನೀವು ಮಕ್ಕಳಿಗೆ ಕೊಡಿ, ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಡೆಫಿನೆಟಾಗಿ ನೀವು ಒಂದ್ಸಲ ಟ್ರೈ ಮಾಡಬೇಕಾಗಿರೋಂಥ ಒಂದು ರೆಸಿಪಿ ಇದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.